ವಿವಿಧ ಸಮಸ್ಯೆಗಳನ್ನು ಮಾಧ್ಯಮದಲ್ಲಿ ಬಿತ್ತರಿಸುವ ಮೂಲಕ ಸರ್ಕಾರ ಮತ್ತು ಅಧಿಕಾರಿಗಳ ಗಮನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹುಮ್ನಾಬಾದ್ ತಾಲೂಕು ಘಟಕ ಅಧ್ಯಕ್ಷ ಸಂಜೀವ್ ಕುಮಾರ್ ಜುನ್ನಾ ಹೇಳಿದರು. ಪಟ್ಟಣದ ರೈತ ಭವನ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಡೆದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ರೈತರು ಕೃಷಿಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಬೆಳೆ ನಷ್ಟ, ನೀರಾವರಿ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಮಾಧ್ಯಮದ ಮೂಲಕ ಧ್ವನಿಯಾಗಿ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಸಂಘದ ವತಿಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಗುಂಡು ಅತ್ತಿವಾಳ ಮಾತನಾಡಿ, ರೈತರ ಹೋರಾಟದ ಸುದ್ದಿ ಪ್ರಚಾರ ಮಾತನಾಡುವ ಮೂಲಕ ಸಹಕಾರ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪತ್ರಕರ್ತ ಸಂಜೀಶ ಲಂಬನೂರು, ರೈತ ಸಂಘ ತಾಲೂಕು ಅಧ್ಯಕ್ಷ ಸತೀಶ ನನ್ನೂರೆ, ಮುಖಂಡರಾದ ಕರಿಬಸಪ್ಪ ಹುಡುಗಿ, ರಾಮರಾವ್ ಗುರ್ಲಿಂಗಪ್ಪ ಸೇರಿದಂತೆ ಹಲವಾರು ರೈತರು ಮುಖಂಡರು ಉಪಸ್ಥಿತರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಸಂಘದ ನೂತನ ಅಧ್ಯಕ್ಷರಾಗಿ ಸೋದರರಾದ ಸಂಜೀವ್ ಕುಮಾರ್ ಜುನ್ನಾ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಮತ್ತು ನಾನು ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದ ನಿಮಿತ್ತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಮ್ಮನ್ನು ಸನ್ಮಾನ ಮಾಡಿದ್ರಿ. ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲಿ ಏನೇ ಸಮಸ್ಯೆಗಳಿದ್ರು ರೈತರು ನಮ್ಮ ಗಮನ ತಗೊಂಡ್ಬರ್ರಿ. ಒಂದ್ ವೇಳೆ ನಿಮ್ಗೆ ಆಗದೆ ಇರ್ತಿತ್ತು ಒಂದು ಮೆಸೇಜ್ ಮುಖಾಂತರ ಅಥವಾ ಏನೇನು ಸಂದೇಶ ಅಂದ್ರೆ ಅವ್ರಿಗೆ ಆಗ್ತಿ ನಮ್ಗೆ ಹೇಳ್ತಿರ್ತಾರೆ. ಅದೇ ರೀತಿ ನಿಮ್ಮ ಬೆನ್ನಿಗೆ ನಾವು ಬೆನ್ನೆಲುಬಾಗಿ ಇತ್ತು ಸದಾ ನೀವು ಸೇವೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವಿಶೇಷ ಇವತ್ತು ಯಾಕಂದ್ರೆ ನಾನು 30 ವರ್ಷದಿಂದ ಬಹಳಷ್ಟು ರೈತರಿಗೆ ಇದ್ರೆ ನಿಮ್ ಪರಿಚಯ ಅಷ್ಟೇ. ಆದ್ರೆ ರೈತ ಸಂಘಕ್ಕೆ ನಿರಂತರವಾಗಿ 30 ವರ್ಷದಿಂದ ಮುಂಚೆ ಬಸವರಾಜ ತಾಂಬೆ ಅವ್ರ ಗೊತ್ತಿಲ್ಲ ಏನು ನೀವು ಎಷ್ಟು ಜಗಳ ಡಬಲ್ ಜಗಳ ಆಡಿದ್ರಿ ಅಂದ್ರೆ ರೈತರ ಸಮಸ್ಯೆ ವಿಷಯದ ಅದಕ್ಕೆ ಇವತ್ತು ನನಗೆ ಖುಷಿ ಅಂದ್ರ ಒಂದು ನನಗೆ ಊರಾಗ ಸ್ವಂತ ಗ್ರಾಮದಾಗ ಸನ್ಮಾನ ಮಾಡಿ ಒಂದು ಮತ್ತು ನಮ್ಗೆ ರೈತರು ಮಾಡಿರಿ. ಇದಕ್ಕೆ ಬಿಟ್ಟು ನಮ್ಗೆ ಎಲ್ಲ ಅಧಿಕಾರಿಗಳು ಮಾಡ್ಯಾರ, ರಾಜಕಾರಣಿಗಳು ಮಾಡ್ಯಾರ, ಪ್ರತಿಯೊಬ್ಬರು ಮಾಡ್ಯಾರ ಸನ್ಮಾನ. ಆದ್ರೆ ಇವು ಎರಡೂ ನನಗೆ ಒಂದು ಗ್ರಾಮದು ಅವ್ರ ಸನ್ಮಾನ, ಒಂದು ಈ ರೈತರು, ಅದಕ್ಕಿಂತ ಮುಖ್ಯವಾದಂಥದ್ದು ಈ ಸನ್ಮಾನ ಇವತ್ತು ನಮ್ಗೆ ಕರೆಸಿ ನೀವೆಲ್ಲ ಸನ್ಮಾನ ಮಾಡಿದ್ರಿ. ಸತೀಶ್ ನನ್ನೂರಿ ಅವರ ಅಧ್ಯಕ್ಷರು, ಕಲ್ಬಸಪ್ಪರು ಹಾಗೂ ರಾಮರಾವ್ ಅವರು. ಅದಕ್ಕೆ ನನಗೆ ಹೆಸರು ಇದು ಇಲ್ಲ, ಬಟ್ ಆದ್ರೂ ನಿಮ್ ಸುದ್ದಿ ನಾ ಎಂದೂ ಬರ್ತಿದ್ದಿಲ್ಲ. ಏನದ ಸತೀಶ್ ನನ್ನೂರಿ ಅವ್ರನ್ನ ಎಲ್ಲೇ ಇರ್ಲ ನಿಮ್ದು ಏನೇ ಸುದ್ದಿ ಇದ್ರು ಯಾವ್ದು ನಾವು ಇಲ್ಲಿಂದ ಸುದ್ದಿನೂ ಬಿಟ್ಟಿರ್ಬೇಕಂದ್ರೆ ಅವ್ರಿಗೆ ಕೇಳ್ರಿ. ಅದಕ್ಕೆ ನಾವು ರೈತ ಪರವಾಗಿದ್ದು, ನಾವು ರೈತರ ಮಕ್ಕಳೇ. ನಮ್ಮ ಹೆಸರು ಅಲ್ಲ, ನಾನು ರೈತ ಇದ್ದೀನಿ, ಇವನು ರೈತ. ನಾವು ಹಳ್ಳಿಯಿಂದ ಬಂದಿದ್ದು ಒಂದು ಬೇಕೆ ಇವದಲ್ಲೇ ನಿರ್ಣಯ ಮಾಡಿ ಅದು ಹುಮ್ಮನಾಗ ಸೇವೆ ಸಲ್ಲಿಸ್ಲತ್ತಿದ್ದೆವು. ಅದಕ್ಕೆ ನಿಮ್ದು ಏನೇ ಸಮಸ್ಯೆ ಇದ್ರು ನಾವು ನಿಮ್ಮ ಜೊತೆನೇ ಇದ್ದೆವು. ಅದಕ್ಕೆ ತಾವೇನಿಟ್ಟು ತೆರವಣಿ ಆಗಿತ್ತು ಅಂತ ಹೇಳಿ ನಾವು ಮಾತು